ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಕಿವಿ ಮಾತು. ಸಾಮಾನ್ಯವಾಗಿ ನಾವು ಸಂಸಾರದ ಜವಾಬ್ದಾರಿಯನ್ನು ಹೊತ್ತಂತಹ ಗೃಹಿಣಿಯರಾದ್ದರಿಂದ ಸಂಸಾರದ ಎಲ್ಲ ಬೇಕು ಬೇಡಗಳನ್ನು ನೋಡಿಕೊಳ್ಳೋರು ನಾವೇ, ಈಡೇರಿಸೋರು ನಾವೇ. ರಿಚ್ ಫ್ಯಾಮಿಲಿ ಬಗ್ಗೆ ನಾನು ಮಾತಾಡೋದಿಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಸಾಮಾನ್ಯವಾಗಿ ಕೂಡಿಡೋದಕ್ಕೆ ಟ್ರೈ ಮಾಡ್ತೀವಿ, ಬೇಕಾಗುತ್ತಲ್ವ ಅಂತ. ಹಾಗಾಗಿ ಎಲ್ಲವನ್ನ ಹೊಟ್ಟೆ ಬಟ್ಟೆ ಕಟ್ಟಿ ತುಂಬ ಕೂಡಿಡೋದಕ್ಕೆ ಹೋಗೋದ್ರಿಂದ ಏನಾಗ್ಬಿಡುತ್ತೆ, ಕೆಲವು ಟೈಮ್ಸಲ್ಲಿ ನಮಗೆ ಬೇಸಿಕ್ ನೀಡ್ಸ್ನೂ ಕೂಡ ನಾವು ಈಡೇರಿಸ್ಕೊಳ್ಳೋದು ಹೋಗೋದಿಲ್ಲ. ಅಂದರೆ ತರೋವಂತಹ ಗ್ರೋಸರಿ ಏನಿರುತ್ತೆ ಅದು ಎಲ್ಲವೂ ಶಾರ್ಟೇಜಾಗಿ ತರೋದು, ಇಲ್ಲ ಅಂದರೆ ಮಕ್ಕಳು ಫೀಸಲ್ಲಿ ಉಳಿಯುತ್ತೇನೋ ಅಂತ ಅದನ್ನು ನೋಡೋದು, ಬಸ್ಸಲ್ಲಿ ಬಿಟ್ಟರೆ ಅದ್ರ ಚಾರ್ಜ್ ಉಳಿಯುತ್ತೇನೋ ಅಂತ ಟ್ರೈ ಮಾಡೋದು. ಅಫ್ಕೋರ್ಸ್ ಇವೆಲ್ಲ ಉಳಿತಾಯದ ಒಂದು ತಂತ್ರಗಳು, ಅದನ್ನು ಮಾಡಲೇಬೇಕು, ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇದೆಲ್ಲವನ್ನು ಮಾಡಿ, ಇದೆಲ್ಲವೂ ಎಲ್ಲೋ ಅತಿರೇಕಕ್ಕೆ ಹೋದಾಗ ಮನೆಯಲ್ಲಿ ಕೆಲವು ಬೇಸಿಕ್ ನೀಡ್ಸ್ನ ಈಡೇರಿಸ್ಕೊಳ್ಳೋದಕ್ಕಾಗಲ್ಲ, ಶಾರ್ಟೇಜ್ ಬಂದ್ಬಿಡುತ್ತೆ. ಆವಾಗ ಒಂದು ಸುಖ ಸುಮ್ಮನೆ ಬಡ್ಕೋತಾ ಇರ್ತೀವಿ, ಅಳ್ತಾ ಇರ್ತೀವಿ, ಅಯ್ಯೋ ನಮ್ಮ ಮನೇಲಿ ಅದಿಲ್ಲ, ಇದಿಲ್ಲ, ಅದು ಖಾಲಿ ಆಗೋಗಿದೆ, ಇದು ಖಾಲಿ ಆಗೋಗಿದೆ, ತಂದು ಹಾಕೋರು ಯಾರು, ಮಾಡೋರು ಯಾರು, ನೆಗೆಟಿವಿಟಿ ನಾವೇ ಸ್ಪ್ರೆಡ್ ಮಾಡ್ತಾ ಇರ್ತೀವಿ. ಇಲ್ಲ, ಗೊತ್ತು, ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗಬೇಕು, ಅದು ಗೊತ್ತು, ಅದು ಕಷ್ಟನೇ ಇರುತ್ತೆ. ಫೈನಾನ್ಷಿಯಲ್ ಬ್ಯಾಲೆನ್ಸ್ ಮಾಡೋದು ಅಷ್ಟು ಈಸಿ ಅಲ್ಲ, ಅದರಲ್ಲಿ ನಮ್ಮ ಹೆಣ್ಮಕ್ಳು ಎಕ್ಸ್ಪರ್ಟ್ ಅಂತ ನನಗೂ ಚೆನ್ನಾಗಿ ಗೊತ್ತು. ಬಟ್ ಯಾವಾಗ ನಾವು ಇಲ್ಲ ಇಲ್ಲ ಅಂತ ಹೋಗ್ತೀವಿ, ನಾನು ಎಲ್ಲೋ ಒಂದು ಓದಿದ ಮಾತು, ಇದು ಚೀನಾ ಭಾಷೆಯಲ್ಲಿ ಹೇಳ್ತಾರೆ ಅವರು, ಅತಿಯಾದ ಸುಳ್ಳು ನಿಜ ಆಗ್ಬಿಡುತ್ತಂತೆ. ಸೊ ಗಂಡನ ಅವೇರ್ನೆಸ್ ಗಂಡನಿಗೆ ಮೂಡಲಿ, ಏಕೆಂದರೆ ಇನ್ನೂ ಸ್ವಲ್ಪ ಇದ್ದಂಗೆ ತಂದುಬಿಡ್ಲಿ, ನನ್ನ ಗಂಡ ಯಾಮಾರದವನು ತರಲ್ಲ ಅಂದ್ಬಿಟ್ಟು, ರೀ ಅದಿಲ್ಲ ರೀ ಇದಿಲ್ಲ ರೀ ಅದೆಲ್ಲ ಖಾಲಿ ಆಗ್ಬಿಟ್ಟಿದೆ ರೀ, ಇದೆಲ್ಲ ಮುಗ್ದೋಗ್ಬಿಟ್ಟಿದೆ ರೀ, ಈಗ ನಾನೇನು ಮಾಡಲಿ, ಏನು ತಂದಾಗಲಿ, ಅಯ್ಯೋ ಸಂಸಾರ ಹೆಂಗೆ ಮಾಡಲಿ ಅಂತ ಬಡ್ಕೋತಾ ಇರ್ತೀವಿ. ಇದು ಅತಿಯಾದರೆ ಏನಾಗ್ಬಿಡುತ್ತೆ, ಅಶ್ವಿನಿ ದೇವತೆಗಳು ಅಸ್ತು ಅಂದು ಬಿಡ್ತಾರೆ. ಸೊ ನೆಗೆಟಿವಿಟಿ ಸ್ಪ್ರೆಡ್ ಆಗಿಬಿಡುತ್ತೆ ಮನೆಯಲ್ಲಿ. ಅದಕ್ಕೆ ಬುದ್ಧಿವಂತಿಕೆ ಓಕೆ, ಅತಿ ಬುದ್ಧಿವಂತಿಕೆ ಮಾಡೋಕ್ಕೆ ಹೋಗಬೇಡಿ. ಮೊದಲು ನಮ್ಮ ಬೇಸಿಕ್ ನೀಡ್ಸ್ ಏನಿದೆ ಯಾವತ್ತೂ ಕೊರತೆ ಮಾಡ್ಕೊಳಕ್ಕೆ ಹೋಗಬೇಡಿ, ಅದೆಲ್ಲವನ್ನು ಈಡೇರಿಸ್ಕೊಳ್ಳಿ. ನೋಡಿ, ತಿನ್ನ ಅನ್ನೋದಕ್ಕೆ ತುಂಬ ದುಡ್ಡು ಖರ್ಚಾಗಲ್ಲ ರೀ. ಟೊಮೆಟೊ ಬೆಲೆ ಕೇಳಿ, ಅಕ್ಕಿ ರೇಷನ್ ಯಾವುದಕ್ಕೂ ಇಲ್ಲ, ಎಕ್ಸಸ್ ಬರುತ್ತೆ ನೋಡಿ, ಆರ್ಪಿಕ್ಕು, ಪರ್ಫ್ಯೂಮು, ಸರ್ಫ್ ಎಕ್ಸೆಲ್ ಮ್ಯಾಟಿಕ್, ಈ ಥರ ಅವ್ರಿ ಜಾಸ್ತಿ ರೇಟ್ ಆಗೋದು. ತಿನ್ನ ಅನ್ನ 3000 ಒಳಗಡೆ ಮುಗಿದೋಗುತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಬಜೆಟಲ್ಲಿ ಉಳಿಸೋಕ್ಕೋಗಿ ಬೇಸಿಕ್ ನೀಡ್ಸು, ತಿನ್ನ ಅನ್ನಕ್ಕೆ ಬಟ್ಟೆಗೆ ನೋವನ್ನು ಮಾಡ್ಕೋಬೇಡಿ. ಇಲ್ಲ ಅಂತ ಮನೇಲಿ ಯಾವತ್ತೂ ಗೋಗರಿಬೇಡಿ, ಯಾಕೆಂದರೆ ಭಗವಂತ ನೋಡ್ತಾ ಇರ್ತಾನೆ, ಅಸ್ತು ಅಂದ್ಬಿಡ್ತಾನೆ. ಅರ್ಥ ಆಯ್ತಲ್ಲ? ಬೇಜಾರು ಮಾಡ್ಕೋಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.